ಖಾಸಗಿ ಬಸ್ಗಳ ಧನದಾಯಿಗಳು ಹೇಗಿರ್ತಾರೆ ಅನ್ನೋದನ್ನ ರಿಪಬ್ಲಿಕ್ ಕನ್ನಡ ಎಕ್ಸ್ಪೋಸ್ ಮಾಡ್ತಾ ಇದೆ. ತುರ್ತು ನಿರ್ಗಮನ ಡೋರ್ ಇದೆಯಲ್ಲ, ಅಲ್ಲೇ 4 ಸೀಟ್ ಆಗಿದೆ. ಯಾಕೆ ವರ್ಷ FC ಬರ್ತಾ ತಾನೆ ಗಾಡಿಗಳು ಚೆಕ್ ಮಾಡಲ್ವಾ? ಎಮರ್ಜೆನ್ಸಿ ಡೋರ್ ಹತ್ರ 4 ಸೀಟ್ ಇದೆಯಲ್ಲ, ಹೆಂಗೆ ಬೆಂಕಿ ದಗದಗಿಸಿದ್ರೆ ಹೊರಗೆ ಬರಕ್ ಸಾಧ್ಯನೇ ಇಲ್ಲ. ನಾವು ಅದನ್ನ ಮಠ ಬಯಲ್ ಮಾಡ್ತಾ ಇದೀವಿ ನೋಡಿ. ನೀವು FC ಮಾಡ್ಬೇಕಾದ್ರೆ, ಫಿಟ್ನೆಸ್ ಸರ್ಟಿಫಿಕೇಟ್ ಮಾಡ್ಬೇಕಾದ್ರೆ ಕೊಡ್ಬೇಕಾದ್ರೆ ಇದೆಲ್ಲ ಚೆಕ್ ಮಾಡ್ತಿರಲ್ವಾ ಅಧಿಕಾರಿಗಳು, RTOದವರು? ಎಷ್ಟು ಕಮಾಯಿ ಮಾಡ್ತೀರ ಅದ್ರಲ್ಲಿ? ಆ ಬಸ್ನ ಚೆಕ್ ಮಾಡ್ತೀರ ನಿಜವಾಗ್ಲೂ ನೀವು? ನಮ್ ಟೀಮ್ ಅಲ್ಗೂ ಬರುತ್ತೆ, ರೆಡಿ ಆಗಿರಿ. ಯಾವ ತರ ನೀವು FC ಮಾಡ್ತೀರಾ ಅಂತ ತೋರಿಸ್ತೀವಿ ನಾವು. ಅದನ್ನು ಮರಿಬೇಡಿ. ಅಧಿಕಾರಿಗಳ ಕಳ್ಳಾಟ ನೋಡಿ. ನಮಗೆ ಒಂದು ಕಾಳಜಿ ಇದೆ. ಯಾಕಂದ್ರೆ ಜನರ ಜೀವದ ಜೊತೆ ಚೆಲ್ಲಾಟ ಆಡ್ತಾ ಇದ್ರಲ್ಲ ಅಧಿಕಾರಿಗಳು ಎಲ್ಲರೂ. ಜೀವ ಇನ್ನ ಹೋಗೋದಕ್ಕೆ ನಾವು ಬಿಡೋದಿಲ್ಲ. ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ನೋಡ್ಕೊಂಬನ್ನಿ. ಒಂದಿಷ್ಟು ಖಾಸಗಿ ಬಸ್ಗಳೇನಿದೆ ಸಂಪೂರ್ಣವಾಗಿ ನಿಯಮವನ್ನ ಗಾಳಿಗೆ ತೋರ್ತಾ ಇದೆ. ಎಮರ್ಜೆನ್ಸಿ ಡೋರ್ಗಳಿರಬೇಕು ಅನ್ನುವಂತಹ ನಿಯಮ ಇದೆ. ಆದ್ರೆ ಈ ಬಸ್ ಅನ್ನು ನೀವು ಗಮನಿಸ್ತಾ ಇರಬಹುದು, ಇದು ಮಾಮೂಲಿ ಮುಂಬೈ ಕಡೆಗೆ ಹೋಗುವಂತಹ ಬಸ್ ಇದು. ಈ ಬಸ್ನ ಪರಿಸ್ಥಿತಿ ಗಮನಿಸ್ತಾ ಇರಬಹುದು. ಕೊಫೆನ್ ಬಾಕ್ಸ್ ಏನಿದೆ, ಸಾವಿನ ಸಂಚಾರ ಅಂತ ಏನ್ ಹೇಳ್ತೀವಿ, ಅದೇ ರೀತಿಯಾಗಿದೆ. ಸಂಪೂರ್ಣವಾಗಿ ಕ್ಲೋಸ್, ಕಿಟಕಿ ಓಪನ್ ಇಲ್ಲ, ಯಾವುದೇ ರೀತಿಯಾದಂತಹ ಗಾಜುಗಳಿಲ್ಲ. ಎಮರ್ಜೆನ್ಸಿ ಬಸ್ ಏನಾದ್ರೂ ಹತ್ತಿ ಉರಿದ್ರೆ ಈ ಒಂದು ಬಸ್ ನಲ್ಲಿ ಒಳಭಾಗಕ್ಕೆ ಬರುವಂತಹ ಪರಿಸ್ಥಿತಿಗಳು ಕೂಡ ಇಲ್ಲ. ಈಗ ಗಮನಿಸ್ತಾ ಇರಬಹುದು, ಗಾಜನ್ನ ತೋರಿಸ್ತಾ ಹೋಗ್ತೀನಿ. ಈ ಒಂದು ಭಾಗ ಏನಿದೆ, ಈ ಒಂದು ಭಾಗದಲ್ಲಿ ಪ್ರಯಾಣಿಕರು ಮಲಗಿರ್ತಾರೆ. ಮಲಗಿರುವಂತಹ ಸಂದರ್ಭದಲ್ಲಿ ಏನಾದ್ರೂ ಅಗ್ನಿ ಅನಾಹುತ ಆದ್ರೆ ಹೊರ ಬರೋದಕ್ಕೆ ಯಾವುದೇ ರೀತಿಯಾದಂತಹ ಸ್ಥಿತಿ ಇಲ್ಲ. ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿದೆ ಬಾಕ್ಸ್ ಅಂತ ಹೇಳಿ. ಒಂದು ರೀತಿಯಾಗಿ ಕೊಫೆನ್ ಬಾಕ್ಸ್ ರೀತಿ ಇದೆ, ಸಂಪೂರ್ಣವಾಗಿ ಕ್ಲೋಸ್ ಇದೆ. ಆ ಭಾಗದಲ್ಲಿ ವಿಂಡೋ ಇದೆ. ಮತ್ತೆ ಏನಾದ್ರೂ ಎಮರ್ಜೆನ್ಸಿ ಇದೆ, ಇಳಿದು ಬರಬೇಕು ನಾನು ಅಂತ ಹೇಳಿದ್ರೆ ಈ ಒಂದು ಗಾಜು ಏನಿದೆ, ಈ ಗಾಜನ್ನ ತೋರಿಸ್ತಾ ಹೋಗ್ತೀನಿ. ಈ ಗಾಜು ಕೂಡ ಸಂಪೂರ್ಣವಾಗಿ ಕ್ಲೋಸ್ ಆಗಿರುತ್ತೆ. ಸಂಪೂರ್ಣವಾಗಿ ಒಳಭಾಗದಲ್ಲಿ ಕೊಫೆನ್ ಬಾಕ್ಸ್ ನ ರೀತಿಯಲ್ಲಿ ಇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಂತಹ ಬಸ್ಗಳು ಹೊರ ರಾಜ್ಯದಿಂದ ಬಂದು ಬೆಂಗಳೂರಿನಿಂದ ಹೊರ ರಾಜ್ಯಗಳಿಗೆ ಪ್ರಯಾಣಿಕರನ್ನ ತೆಗೆದುಕೊಂಡು ಹೋಗುವಂತಹ ಕೆಲಸವನ್ನ ಮಾಡ್ತಾ ಇದೆ. ಇದರ ಜೊತೆಗೆ ಈ ಒಂದು ಭಾಗದ ಡೋರ್ ಏನ್ ಕಾಣಿಸ್ತಾ ಇದೆ ನಿಮಗೆ, ಇದು ಹೊರ ಭಾಗದಲ್ಲಿ ಲಾಕ್ ಆದ್ರೆ ಒಳಭಾಗದಲ್ಲಿ ತೆಗಿಲಿಕ್ಕೆ ಕೂಡ ಕಷ್ಟ ಆಗುವಂತ ಪರಿಸ್ಥಿತಿ. ಟೈಟ್ ಇದೆ, ತೆಗಿಲಿಕ್ಕೆ ಕೂಡ ಕಷ್ಟ ಆಗುತ್ತೆ. ಒಂದು ಸಂದರ್ಭದಲ್ಲಿ ಪ್ರಮುಖವಾಗಿ ಅಗ್ನಿ ಅನಾಹುತಗಳು ಆದಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ 4 ದಿಕ್ಕಿನಲ್ಲೂ ಕ್ಲೋಸ್ ಇದ್ರೆ ಪ್ರಯಾಣಿಕರು ಹೇಗೆ ಹೊರ ಬರ್ತಾರೆ, ಹೇಗೆ ಒಳಗೋಗ್ತಾರೆ ಅನ್ನುವಂಥದ್ದು ಪ್ರಶ್ನೆಯಾಗಿ ಉಳಿತಾ ಇದೆ. ಇಂತಹ ಒಂದು ಬಸ್ಗಳಿಂದಾಗಿ ಅನೇಕ ಜೀವಗಳು ಸಜೀವ ದಹನ ಆಗ್ತಾ ಇದೆ. ಆದಷ್ಟು ಬೇಗ ಇದರ ಬಗ್ಗೆ ಅಧಿಕಾರಿಗಳು ಎಚ್ಚೆತ್ತುಕೋಬೇಕಾಗ್ತಾ ಇದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಖಾಸಗಿ ಬಸ್ಗಳ ಧನದಾಯಿಗಳು ಹೇಗಿರ್ತಾರೆ ಅನ್ನೋದನ್ನ ರಿಪಬ್ಲಿಕ್ ಕನ್ನಡ ಎಕ್ಸ್ಪೋಸ್ ಮಾಡ್ತಾ ಇದೆ. ತುರ್ತು ನಿರ್ಗಮನ ಡೋರ್ ಇದೆಯಲ್ಲ, ಅಲ್ಲೇ 4 ಸೀಟ್ ಆಗಿದೆ. ಯಾಕೆ ವರ್ಷ FC ಬರ್ತಾ ತಾನೆ ಗಾಡಿಗಳು ಚೆಕ್ ಮಾಡಲ್ವಾ? ಎಮರ್ಜೆನ್ಸಿ ಡೋರ್ ಹತ್ರ 4 ಸೀಟ್ ಇದೆಯಲ್ಲ, ಹೆಂಗೆ ಬೆಂಕಿ ದಗದಗಿಸಿದ್ರೆ ಹೊರಗೆ ಬರಕ್ ಸಾಧ್ಯನೇ ಇಲ್ಲ. ನಾವು ಅದನ್ನ ಮಠ ಬಯಲ್ ಮಾಡ್ತಾ ಇದೀವಿ ನೋಡಿ. ನೀವು FC ಮಾಡ್ಬೇಕಾದ್ರೆ, ಫಿಟ್ನೆಸ್ ಸರ್ಟಿಫಿಕೇಟ್ ಮಾಡ್ಬೇಕಾದ್ರೆ ಕೊಡ್ಬೇಕಾದ್ರೆ ಇದೆಲ್ಲ ಚೆಕ್ ಮಾಡ್ತಿರಲ್ವಾ ಅಧಿಕಾರಿಗಳು, RTOದವರು? ಎಷ್ಟು ಕಮಾಯಿ ಮಾಡ್ತೀರ ಅದ್ರಲ್ಲಿ? ಆ ಬಸ್ನ ಚೆಕ್ ಮಾಡ್ತೀರ ನಿಜವಾಗ್ಲೂ ನೀವು? ನಮ್ ಟೀಮ್ ಅಲ್ಗೂ ಬರುತ್ತೆ, ರೆಡಿ ಆಗಿರಿ. ಯಾವ ತರ ನೀವು FC ಮಾಡ್ತೀರ ಅಂತ ತೋರಿಸ್ತೀವಿ ನಾವು. ಅದನ್ನು ಮರಿಬೇಡಿ. ಅಧಿಕಾರಿಗಳ ಕಳ್ಳಾಟ ನೋಡಿ. ನಮಗೆ ಒಂದು ಕಾಳಜಿ ಇದೆ. ಯಾಕಂದ್ರೆ ಜನರ ಜೀವದ ಜೊತೆ ಚೆಲ್ಲಾಟ ಆಡ್ತಾ ಇದ್ರಲ್ಲ ಅಧಿಕಾರಿಗಳು ಎಲ್ಲರೂ. ಜೀವ ಇನ್ನ ಹೋಗೋದಕ್ಕೆ ನಾವು ಬಿಡೋದಿಲ್ಲ. ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ನೋಡ್ಕೊಂಬನ್ನಿ. ಒಂದಿಷ್ಟು ಖಾಸಗಿ ಬಸ್ಗಳೇನಿದೆ ಸಂಪೂರ್ಣವಾಗಿ ನಿಯಮವನ್ನ ಗಾಳಿಗೆ ತೋರ್ತಾ ಇದೆ. ಎಮರ್ಜೆನ್ಸಿ ಡೋರ್ಗಳಿರಬೇಕು ಅನ್ನುವಂತಹ ನಿಯಮ ಇದೆ. ಆದ್ರೆ ಈ ಬಸ್ ಅನ್ನು ನೀವು ಗಮನಿಸ್ತಾ ಇರಬಹುದು, ಇದು ಮಾಮೂಲಿ ಮುಂಬೈ ಕಡೆಗೆ ಹೋಗುವಂತಹ ಬಸ್ ಇದು. ಈ ಬಸ್ನ ಪರಿಸ್ಥಿತಿ ಗಮನಿಸ್ತಾ ಇರಬಹುದು. ಕೊಫೆನ್ ಬಾಕ್ಸ್ ಏನಿದೆ, ಸಾವಿನ ಸಂಚಾರ ಅಂತ ಏನ್ ಹೇಳ್ತೀವಿ, ಅದೇ ರೀತಿಯಾಗಿದೆ. ಸಂಪೂರ್ಣವಾಗಿ ಕ್ಲೋಸ್, ಕಿಟಕಿ ಓಪನ್ ಇಲ್ಲ, ಯಾವುದೇ ರೀತಿಯಾದಂತಹ ಗಾಜುಗಳಿಲ್ಲ. ಎಮರ್ಜೆನ್ಸಿ ಬಸ್ ಏನಾದ್ರೂ ಹತ್ತಿ ಉರಿದ್ರೆ ಈ ಒಂದು ಬಸ್ ನಲ್ಲಿ ಒಳಭಾಗಕ್ಕೆ ಬರುವಂತಹ ಪರಿಸ್ಥಿತಿಗಳು ಕೂಡ ಇಲ್ಲ. ಈಗ ಗಮನಿಸ್ತಾ ಇರಬಹುದು, ಗಾಜನ್ನ ತೋರಿಸ್ತಾ ಹೋಗ್ತೀನಿ. ಈ
ಈ ಒಂದು ಭಾಗ ಏನಿದೆ, ಈ ಒಂದು ಭಾಗದಲ್ಲಿ ಪ್ರಯಾಣಿಕರು ಮಲಗಿರುವಂತಹ ಸಂದರ್ಭದಲ್ಲಿ ಏನಾದ್ರೂ ಅಗ್ನಿ ಅನಾಹುತ ಆದ್ರೆ ಹೊರ ಬರೋದಕ್ಕೆ ಯಾವುದೇ ರೀತಿಯಾದಂತಹ ಸ್ಥಿತಿ ಇಲ್ಲ. ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿದೆ ಬಾಕ್ಸ್ ಅಂತ ಹೇಳಿ. ಒಂದು ರೀತಿಯಾಗಿ ಕೊಫೆನ್ ಬಾಕ್ಸ್ ರೀತಿ ಇದೆ, ಸಂಪೂರ್ಣವಾಗಿ ಕ್ಲೋಸ್ ಇದೆ. ಆ ಭಾಗದಲ್ಲಿ ವಿಂಡೋ ಇದೆ. ಮತ್ತೆ ಏನಾದ್ರೂ ಎಮರ್ಜೆನ್ಸಿ ಇದೆ, ಇಳಿದು ಬರಬೇಕು ನಾನು ಅಂತ ಹೇಳಿದ್ರೆ ಈ ಒಂದು ಗಾಜು ಏನಿದೆ, ಈ ಗಾಜನ್ನ ತೋರಿಸ್ತಾ ಹೋಗ್ತೀನಿ. ಈ ಗಾಜು ಕೂಡ ಸಂಪೂರ್ಣವಾಗಿ ಕ್ಲೋಸ್ ಆಗಿರುತ್ತೆ. ಸಂಪೂರ್ಣವಾಗಿ ಒಳಭಾಗದಲ್ಲಿ ಕೊಫೆನ್ ಬಾಕ್ಸ್ ನ ರೀತಿಯಲ್ಲಿ ಇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಂತಹ ಬಸ್ಗಳು ಹೊರ ರಾಜ್ಯದಿಂದ ಬಂದು ಬೆಂಗಳೂರಿನಿಂದ ಹೊರ ರಾಜ್ಯಗಳಿಗೆ ಪ್ರಯಾಣಿಕರನ್ನ ತೆಗೆದುಕೊಂಡು ಹೋಗುವಂತ ಕೆಲಸವನ್ನ ಮಾಡ್ತಾ ಇದೆ. ಇದರ ಜೊತೆಗೆ ಈ ಒಂದು ಭಾಗದ ಡೋರ್ ಏನ್ ಕಾಣಿಸ್ತಾ ಇದೆ ನಿಮಗೆ, ಇದು ಹೊರ ಭಾಗದಲ್ಲಿ ಲಾಕ್ ಆದ್ರೆ ಒಳಭಾಗದಲ್ಲಿ ತೆಗಿಲಿಕ್ಕೆ ಕೂಡ ಕಷ್ಟ ಆಗುವಂತ ಪರಿಸ್ಥಿತಿ. ಟೈಟ್ ಇದೆ, ತೆಗಿಲಿಕ್ಕೆ ಕೂಡ ಕಷ್ಟ ಆಗುತ್ತೆ. ಒಂದು ಸಂದರ್ಭದಲ್ಲಿ ಪ್ರಮುಖವಾಗಿ ಅಗ್ನಿ ಅನಾಹುತಗಳು ಆದಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ 4 ದಿಕ್ಕಿನಲ್ಲೂ ಕ್ಲೋಸ್ ಇದ್ರೆ ಪ್ರಯಾಣಿಕರು ಹೇಗೆ ಹೊರ ಬರ್ತಾರೆ, ಹೇಗೆ ಒಳಗೋಗ್ತಾರೆ ಅನ್ನುವಂಥದ್ದು ಪ್ರಶ್ನೆಯಾಗಿ ಉಳಿತಾ ಇದೆ. ಇಂತಹ ಒಂದು ಬಸ್ಗಳಿಂದಾಗಿ ಅನೇಕ ಜೀವಗಳು ಸಜೀವ ದಹನ ಆಗ್ತಾ ಇದೆ. ಆದಷ್ಟು ಬೇಗ ಇದರ ಬಗ್ಗೆ ಅಧಿಕಾರಿಗಳು ಎಚ್ಚೆತ್ಕೋಬೇಕಾಗ್ತಾ ಇದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಖಾಸಗಿ ಬಸ್ಗಳ ಧನದಾಯಿಗಳು ಹೇಗಿರ್ತಾರೆ ಅನ್ನೋದನ್ನ ರಿಪಬ್ಲಿಕ್ ಕನ್ನಡ ಎಕ್ಸ್ಪೋಸ್ ಮಾಡ್ತಾ ಇದೆ. ತುರ್ತು ನಿರ್ಗಮನ ಡೋರ್ ಇದೆಯಲ್ಲ, ಅಲ್ಲೇ 4 ಸೀಟ್ ಆಗುತ್ತೆ. ಯಾಕೆ ವರ್ಷ FC ಬರ್ತಾವ ತಾನೇ ಗಾಡಿಗಳು, ಚೆಕ್ ಮಾಡಲ್ವಾ? ಎಮರ್ಜೆನ್ಸಿ ಡೋರ್ ಹತ್ರ 4 ಸೀಟ್ ಇದೆಯಲ್ಲ, ಹೆಂಗೆ ಬೆಂಕಿ ದಗದಚ್ಚಿದ್ರೆ ಹೊರಗೆ ಬರಕ್ ಸಾಧ್ಯನೇ ಇಲ್ಲ. ನಾವು ಅದನ್ನ ಬಟಾ ಬಯಲ್ ಮಾಡ್ತಾ ಇದೀವಿ ನೋಡಿ. ನೀವು FC ಮಾಡ್ಬೇಕಾದ್ರೆ, ಫಿಟ್ನೆಸ್ ಸರ್ಟಿಫಿಕೇಟ್ ಮಾಡ್ಬೇಕಾದ್ರೆ, ಕೊಡ್ಬೇಕಾದ್ರೆ ಇದೆಲ್ಲ ಚೆಕ್ ಮಾಡ್ತಿರಲ್ವಾ ಅಧಿಕಾರಿಗಳು, RTOದವರು? ಎಷ್ಟು ಕಮಾಯಿ ಮಾಡ್ತೀರಾ ಅದ್ರಲ್ಲಿ? ಆ ಬಸ್ನ ಚೆಕ್ ಮಾಡ್ತೀರಾ ನಿಜವಾಗ್ಲೂ ನೀವು? ನಮ್ಮ ಟೀಮ್ ಅಲ್ಲಿಗೂ ಬರುತ್ತೆ, ರೆಡಿ ಆಗಿರಿ. ಯಾವ ತರ ನೀವು FC ಮಾಡ್ತೀರಾ ಅಂತ ತೋರಿಸ್ತೀವಿ ನಾವು. ಅದನ್ನು ಮರಿಬೇಡಿ. ಅಧಿಕಾರಿಗಳ ಕಳ್ಳಾಟ ನೋಡಿ. ನಮಗೆ ಒಂದು ಕಾಳಜಿ ಇದೆ. ಯಾಕಂದ್ರೆ ಜನರ ಜೀವದ ಜೊತೆ ಚೆಲ್ಲಾಟ ಆಡ್ತಾ ಇದ್ರಲ್ಲ ಅಧಿಕಾರಿಗಳು, ಎಲ್ಲರೂ ಜೀವ ಇನ್ನ ಹೋಗೋದಕ್ಕೆ ನಾವು ಬಿಡೋದಿಲ್ಲ. ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ನೋಡ್ಕೊಂಬನ್ನಿ. ಒಂದಿಷ್ಟು ಖಾಸಗಿ ಬಸ್ಗಳೇನಿದೆ ಸಂಪೂರ್ಣವಾಗಿ ನಿಯಮವನ್ನ ಗಾಳಿಗೆ ತೋರ್ತಾ ಇದೆ. ಎಮರ್ಜೆನ್ಸಿ ಡೋರ್ಗಳಿರಬೇಕು ಅನ್ನುವಂತಹ ನಿಯಮ ಇದೆ. ಆದ್ರೆ ಈ ಬಸ್ ಅನ್ನು ನೀವು ಗಮನಿಸ್ತಾ ಇರಬಹುದು, ಇದು ಮಾಮೂಲಿ ಮುಂಬೈ ಕಡೆಗೆ ಹೋಗುವಂತಹ ಬಸ್ ಇದು. ಈ ಬಸ್ ನ ಪರಿಸ್ಥಿತಿ ಗಮನಿಸ್ತಾ ಇರಬಹುದು. ಕೊಫೆನ್ ಬಾಕ್ಸ್ ಏನಿದೆ, ಸಾವಿನ ಸಂಚಾರ ಅಂತ ಏನ್ ಹೇಳ್ತೀವಿ ಅದೇ ರೀತಿಯಾಗಿದೆ. ಸಂಪೂರ್ಣವಾಗಿ ಕ್ಲೋಸ್, ಕಿಟಕಿ ಓಪನ್ ಇಲ್ಲ, ಯಾವುದೇ ರೀತಿಯಾದಂತಹ ಗಾಜುಗಳಿಲ್ಲ. ಎಮರ್ಜೆನ್ಸಿ ಬಸ್ ಏನಾದ್ರೂ ಹತ್ತಿ ಉರಿದ್ರೆ ಈ ಒಂದು ಬಸ್ ನಲ್ಲಿ ಒಳಭಾಗಕ್ಕೆ ಬರುವಂತಹ ಪರಿಸ್ಥಿತಿಗಳು ಕೂಡ ಇಲ್ಲ. ಈಗ ಗಮನಿಸ್ತಾ ಇರಬಹುದು, ಗಾಜನ್ನ ತೋರಿಸ್ತಾ ಹೋಗ್ತೀನಿ. ಈ ಒಂದು ಭಾಗ ಏನಿದೆ, ಈ ಒಂದು ಭಾಗದಲ್ಲಿ ಪ್ರಯಾಣಿಕರು ಮಲಗಿರುವಂತಹ ಸಂದರ್ಭದಲ್ಲಿ ಏನಾದ್ರೂ ಅಗ್ನಿ ಅನಾಹುತ ಆದ್ರೆ ಹೊರ ಬರೋದಕ್ಕೆ ಯಾವುದೇ ರೀತಿಯಾದಂತಹ ಸ್ಥಿತಿ ಇಲ್ಲ. ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿದೆ ಬಾಕ್ಸ್ ಅಂತ ಹೇಳಿ. ಒಂದು ರೀತಿಯಾಗಿ ಕೊಫೆನ್ ಬಾಕ್ಸ್ ರೀತಿ ಇದೆ, ಸಂಪೂರ್ಣವಾಗಿ ಕ್ಲೋಸ್ ಇದೆ. ಆ ಭಾಗದಲ್ಲಿ ವಿಂಡೋ ಇದೆ. ಮತ್ತೆ ಏನಾದ್ರೂ ಎಮರ್ಜೆನ್ಸಿ ಇದೆ, ಇಳಿದು ಬರಬೇಕು ನಾನು ಅಂತ ಹೇಳಿದ್ರೆ ಈ ಒಂದು ಗಾಜು ಏನಿದೆ, ಈ ಗಾಜನ್ನ ತೋರಿಸ್ತಾ ಹೋಗ್ತೀನಿ. ಈ ಗಾಜು ಕೂಡ ಸಂಪೂರ್ಣವಾಗಿ ಕ್ಲೋಸ್ ಆಗಿರುತ್ತೆ. ಸಂಪೂರ್ಣವಾಗಿ ಒಳಭಾಗದಲ್ಲಿ ಕೊಫೆನ್ ಬಾಕ್ಸ್ ನ ರೀತಿಯಲ್ಲಿ ಇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಂತಹ ಬಸ್ಗಳು ಹೊರ ರಾಜ್ಯದಿಂದ ಬಂದು ಬೆಂಗಳೂರಿನಿಂದ ಹೊರ ರಾಜ್ಯಗಳಿಗೆ ಪ್ರಯಾಣಿಕರನ್ನ ತೆಗೆದುಕೊಂಡು ಹೋಗುವಂತ ಕೆಲಸವನ್ನ ಮಾಡ್ತಾ ಇದೆ. ಇದರ ಜೊತೆಗೆ ಈ ಒಂದು ಭಾಗದ ಡೋರ್ ಏನ್ ಕಾಣಿಸ್ತಾ ಇದೆ ನಿಮಗೆ, ಇದು ಹೊರ ಭಾಗದಲ್ಲಿ ಲಾಕ್ ಆದ್ರೆ ಒಳಭಾಗದಲ್ಲಿ ತೆಗಿಲಿಕ್ಕೆ ಕೂಡ ಕಷ್ಟ ಆಗುವಂತ ಪರಿಸ್ಥಿತಿ. ಟೈಟ್ ಇದೆ, ತೆಗಿಲಿಕ್ಕೆ ಕೂಡ ಕಷ್ಟ ಆಗುತ್ತೆ. ಒಂದು ಸಂದರ್ಭದಲ್ಲಿ ಪ್ರಮುಖವಾಗಿ ಅಗ್ನಿ ಅನಾಹುತಗಳು ಆದಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ 4 ದಿಕ್ಕಿನಲ್ಲೂ ಕ್ಲೋಸ್ ಇದ್ರೆ ಪ್ರಯಾಣಿಕರು ಹೇಗೆ ಹೊರ ಬರ್ತಾರೆ, ಹೇಗೆ ಒಳಗೋಗ್ತಾರೆ ಅನ್ನುವಂಥದ್ದು ಪ್ರಶ್ನೆಯಾಗಿ ಉಳಿತಾ ಇದೆ. ಇಂತಹ ಒಂದು ಬಸ್ಗಳಿಂದಾಗಿ ಅನೇಕ ಜೀವಗಳು ಸಜೀವ ದಹನ ಆಗ್ತಾ ಇದೆ. ಆದಷ್ಟು ಬೇಗ ಇದರ ಬಗ್ಗೆ ಅಧಿಕಾರಿಗಳು ಎಚ್ಚೆತ್ಕೋಬೇಕಾಗ್ತಾ ಇದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.